ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ದೇವರ ಫೋಟೋಗೆ, ವಿಗ್ರಹಗಳಿಗೆ, ಹಬ್ಬಗಳ ಸಂದರ್ಭಕ್ಕೆ ಹಾಕುವಂತಹ ಗೆಜ್ಜೆ ವಸ್ತ್ರವನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಸಿಂಪಲ್ಲಾಗಿ ಒಂದು ಕಾಟನನ್ನು ತಗೋಬೇಕು. ಈ ರೀತಿ ಕಾಟನ್ ಎಳೆಯನ್ನು ತಗೊಂಡಾದಮೇಲೆ ಅದನ್ನು ಈ ರೀತಿಯಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಒಂದೇ ಸಮವಾಗಿ ಬರೋ ರೀತಿಯಲ್ಲಿ ಈ ರೀತಿಯಾಗಿ ಎಳ್ಕೋಬೇಕು. ಎಲ್ಲ ಸೈಡಲ್ಲೂ ಈಕ್ವಲ್ ಆಗಿ ಬರೋ ರೀತಿಯಲ್ಲಿ ಈ ರೀತಿ ಕಾಟನನ್ನು ಎಳಿತಾ ಹೋಗಬೇಕು. ನೋಡಿ, ಎಳ್ಕೊಂಡಾದ್ಮೇಲೆ ಇವಾಗ ನಾವು ಈ ರೀತಿ ಇಟ್ಕೊಂಡು ಒಂದು ಸ್ವಲ್ಪ ಈ ರೀತಿಯಾಗಿ ನೋಡಿ, ಈ ರೀತಿ ಲೈಟಾಗಿ ಈ ರೀತಿ ಉಜ್ಕೋಬೇಕು. ಫಸ್ಟ್ ಟೈಮ್ ನಾವು ಉಜ್ಜಬೇಕಾದ್ರೆ ಸ್ವಲ್ಪ ಲೈಟಾಗಿ ಉಜ್ಕೊಳ್ಳಿ, ಆವಾಗ ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ನೋಡಿ, ಈ ರೀತಿ ಫಸ್ಟ್ ಟೈಮ್ ಉಜ್ಕೊಂಡಾದ್ಮೇಲೆ ಇವಾಗ ಅದೇ ರೀತಿಯಾಗಿ ಮತ್ತೆ ಇನ್ನೊಂದು ಸರಿ ಉಜ್ಕೊಳ್ಳೋಣ. ಸ್ವಲ್ಪ ಜೋರಾಗಿ ಗಟ್ಟಿಯಾಗಿ ಉಜ್ಕೋಬೇಕು ಈ ರೀತಿಯಾಗಿ. ಆವಾಗ ಕಾಟನ್ ಎಳೆ ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ನೀಟಾಗಿ ರೌಂಡ್ ಶೇಪಿಗೆ ಬರುತ್ತೆ. ಫಸ್ಟ್ ಟೈಮ್ ಮಾಡಬೇಕಾದ್ರೆ ಅದನ್ನೊಂದು ಸ್ವಲ್ಪ ಲೈಟಾಗಿ ಉಜ್ಜಿ, ಸೆಕೆಂಡ್ ಟೈಮ್ ಉಜ್ಜಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಉಜ್ಜಿದ್ರೆ ಆಯಿತು. ನೋಡಿ, ಹತ್ತಿ ಎಳೆ ರೆಡಿಯಾಗಿದೆ. ಇವಾಗ ಇದರಲ್ಲಿ ಹೂವು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಕಾರ್ಡನ್ನು ತೊಗೊಂಡಿದ್ದೀನಿ. ನಿಮಗೆ ಯಾವ ಸೈಜಿಗೆ ಬೇಕು ಹೂವು ಅನ್ನೋದು ನೋಡಿಕೊಂಡು ಆ ಸೈಜಿಗೆ ಹೂವು ಕಾರ್ಡನ್ನು ಕಟ್ ಮಾಡ್ಕೋಬೇಕು. ಅದಾದಮೇಲೆ ಕಾಟನ್ ದಾರ ಅದನ್ನು ಈ ರೀತಿ ಮಧ್ಯಭಾಗಕ್ಕೆ ಇಡಬೇಕು. 2 ಎಳೆ ಮಾಡ್ಕೊಂಡಿದ್ದೀನಿ ಕಾಟನ್ ದಾರನ. ಅದಾದಮೇಲೆ ನೋಡಿ, ಹತ್ತಿ ಎಳೆನ ಈ ರೀತಿಯಾಗಿ ಇಟ್ಕೊಳ್ಳಿ. ಈ ರೀತಿಯಾಗಿ ನಾನಿಲ್ಲಿ 12 ಸಾರಿ ಸುತ್ಕೊತಾ ಇದ್ದೀನಿ. ನಿಮಗಿನ್ನೂ ಜಾಸ್ತಿ ಪೆಟಲ್ಸ್ ಬೇಕು ಅನ್ನೋದಾದರೆ ಜಾಸ್ತಿ ಸಾರಿನೂ ಸಹ ಎಳೆಗಳನ್ನು ಸುತ್ಕೋಬೋದು. ಕಟ್ ಮಾಡ್ಕೋಬೇಕು. 12 ಎಳೆ ಆದಮೇಲೆ ನೋಡಿ, ಈ ರೀತಿಯಾಗಿ ಕಾಟನ್ನ ಈ ರೀತಿಯಾಗಿ ಒಂದೇ ಸರಿ ಎಳ್ಕೊಂಡು ತಗೋಬೇಕು ದಾರದ ಸಮೇತ. ಅದಾದಮೇಲೆ ಇಲ್ಲಿ ನಾಟ್ ಮಾಡ್ಕೋಬೇಕು. ಎಲ್ಲ ಒಟ್ಟಿಗೆ ಇಟ್ಕೊಂಡು ಒಂದು 3 ಸಾರಿ ನಾಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾಟ್ ಮಾಡ್ಕೊಂಡಾದ್ಮೇಲೆ ಈ ದಾರನೆಲ್ಲ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ. ಆಮೇಲೆ ಈ ರೀತಿ ಪೆಟಲ್ಸನ್ನು ನೀಟಾಗಿ ಕೈಯಲ್ಲಿ ಜೋಡಿಸ್ಕೋಬೇಕು, ಒಂದ್ರ ಪಕ್ಕ ಒಂದು ನೀಟಾಗಿ ಬರೋ ರೀತಿಯಲ್ಲಿ. ಇಲ್ಲಿ ನೋಡಿ, ಎಕ್ಸ್ಟ್ರಾ ಕಾಟನ್ ಇರುತ್ತಲ್ವ, ಫಸ್ಟ್ ನಾವು ಹಾಕ್ಕೊಳ್ಬೇಕಾದ್ರೆ ಅದನ್ನು ಕಟ್ ಮಾಡ್ಕೊಂಬಿಡಬೇಕು. ಆ ಸೈಜಿಗೆ ನೀಟಾಗಿ ಬರೋ ರೀತಿಯಲ್ಲಿ ಅದು ಒಂದು ಪೆಟಲ್ ಆಗಿ ಕಾಣಿಸುತ್ತೆ. ಅದಾದಮೇಲೆ ನೋಡಿ, ಮಧ್ಯಕ್ಕೆ ಒಂದು ಸ್ವಲ್ಪ ಗಮನ ಹಾಕ್ಕೊಂಡು ನಿಮಗೆ ಇಷ್ಟ ಬಂದಿರೋಂತಹ ಕಲರ್ಸಲ್ಲಿ ಕುಂದನ್ಸು ಅಥವಾ ಸ್ಟೋನು ಯಾವುದಾದ್ರೂ ಹಚ್ಕೋಬೋದು. ನಾನಿಲ್ಲಿ ಈ ಕಲರಲ್ಲಿ ಹಚ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬರುತ್ತೆ. ಒಂದು ಫ್ಲವರ್ ರೆಡಿಯಾಗಿದೆ. ಅದೇ ರೀತಿ ನಾನಿಲ್ಲಿ 9 ಹೂವುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ, ಅದೇ ರೀತಿ ಹತ್ತಿ ಎಳೆನ ನಾನು ಹೂವುಗಳನ್ನ ಹಚ್ಚಲಿಕ್ಕೆ ಅಂತೇಳಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದಪ್ಪವಾಗಿ ಮಾಡ್ಕೊಂಡಿದ್ದೀನಿ. ಆವಾಗಲೇ ತೋರಿಸಿದ ರೀತಿಯಲ್ಲೇ ಇದನ್ನು ಸಹ ಎಳೆನ ರೆಡಿ ಮಾಡ್ಕೊಂಡಾದಮೇಲೆ ನಿಮಗೆ ಗೆಜ್ಜೆ ವಸ್ತ್ರ ಯಾವ ಸೈಜಿಗೆ ಬೇಕೋ ನೋಡಿಕೊಂಡು ಆ ಸೈಜಿಗೆ ಈ ಎಳೆನ ಕಟ್ ಮಾಡ್ಕೋಬೇಕು. 2 ಎಳೆ ಇಟ್ಕೊಂಡಾದಮೇಲೆ ಇಲ್ಲಿ ನೋಡಿ, ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನಾವಿವಾಗ 6 ಎಳೆ ದಾರನ ರೆಡಿ ಮಾಡ್ಕೋಬೇಕು. ನೋಡಿ, 6 ಎಳೆ ದಾರನ ರೆಡಿ ಮಾಡ್ಕೊಂಡಾದಮೇಲೆ ಈ ರೀತಿ ಒಂದು ಕಾಟನ್ ದಾರದಿಂದ ನಾಟ್ ಮಾಡ್ಕೋಬೇಕು. 6 ಎಳೆನೂ ಸೇರಿಸ್ಕೊಂಡು ಒಂದು ದಾರ ಸುತ್ತಕೊಂಡು ನಾಟ್ ಮಾಡಿಕೊಂಡ್ರೆ ಆಯಿತು. ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೋಬೇಕು. ನೋಡಿ, ರೆಡಿ ಆಯಿತು. ಈ ರೀತಿ ಆದಮೇಲೆ 6 ಎಳೆ ಇದೆ ಅಲ್ವಾ, 2 ಎಳೆನ ಸಪ್ರೇಟ್ ಈ ರೀತಿಯಾಗಿ ಇಟ್ಕೊಂಡು ನಾವು ನಾರ್ಮಲಾಗಿ ಜಡೆ ಹಾಕ್ಕೊತೀವಲ್ಲ ಆ ರೀತಿಯಾಗಿ ಎಳಿತಾ ಹೋಗಬೇಕು. ಎಳಿತಾ ಹೋದರೆ ಆಯಿತು. ನೋಡಿ, 2 ಎಳೆ ಈ ಕಡೆ ಒಂದ್ಸರಿ ಆ ಕಡೆ ಒಂದ್ಸರಿ ಎಳ್ಕೊತ ಹೋಗಬೇಕು. ತುಂಬ ಎಳೆದ್ಬಿಟ್ಟು ಹಾಕಬಾರ್ದು, ತುಂಬ ಲೂಸಾಗೂ ಹಾಕಬೇಡಿ. ಒಂದು ಮೀಡಿಯಮ್ ಸೈಜಲ್ಲಿ ಒಂದೇ ಅಳತೆಯಲ್ಲಿ ಬರೋ ರೀತಿಯಲ್ಲಿ
ಈ ರೀತಿ ಜಡೆನ ಎಳಿತಾ ಹಾಕ್ಕೊತ ಹೋಗಿ. ನಿಮಗೆ ಈ ರೀತಿ ಜಡೆ ಹಾಕ್ಕೊಂಡು ಹೂವುಗಳನ್ನ ಹಚ್ಕೊಳಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಲೇಸ್ಗೇನು ಸಹ ಹಚ್ಕೋಬೋದು, ಅಥವಾ ಯಾವುದಾದ್ರೂ ಕಾರ್ಡ್ಬೋರ್ಡ್ ಇರುತ್ತಲ್ಲ ಅದನ್ನು ಒಂದು ರೌಂಡ್ ಯು ಶೇಪಲ್ಲಿ ಕಟ್ ಮಾಡಿಕೊಂಡು ಸಹ ಹಚ್ಕೋಬೋದು. ನೋಡಿ, ಕೊನೆಯಲ್ಲಿ ಜಡೆ ಎಲ್ಲ ಹೆಣ್ದಾದ್ಮೇಲೆ ಇಲ್ಲೂ ಸಹ ಒಂದು ದಾರದಿಂದ ನಾಟ್ ಮಾಡ್ಕೋಬೇಕು. ಆವಾಗಲೇ ನಾವು ಯಾವ ರೀತಿಯಾಗಿ ನಾಟ್ ಮಾಡ್ಕೊಂಡಿದ್ವಲ್ಲ ಅದೇ ರೀತಿಯಾಗಿ ಇಲ್ಲೂ ನಾಟ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಕಾಟನ್ನೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಹೂವುಗಳನ್ನ ಹಚ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಹೊರಗಡೆಯಿಂದ ಹಬ್ಬಗಳಿಗೆಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ ಎಲ್ಲ ಹೊರಗಡೆಯಿಂದ ಗೆಜ್ಜೆ ವಸ್ತ್ರಗಳನ್ನ ತರ್ತೀವಿ. ಅದಕ್ಕಿಂತ ತುಂಬಾ ಶ್ರೇಷ್ಠ ಅಂದರೆ ನಾವೇ ಮಾಡ್ಕೊಳೋದು ತುಂಬಾ ಉತ್ತಮ. ತುಂಬಾ ಚೆನ್ನಾಗಿ ಅನಿಸುತ್ತೆ, ತುಂಬ ಸಮಾಧಾನವೂ ಆಗುತ್ತೆ. ದೇವರ ಫೋಟೋಗಳಿಗೂ ಹಾಕ್ಬೋದು. ಹಬ್ಬಗಳಿಗೆ ಯಾವುದೇ ಹಬ್ಬಗಳಿಗಾದರೂ ಸಹ ನಾವು ಈ ರೀತಿ ವಿಶೇಷವಾಗಿ ಗೆಜ್ಜೆ ವಸ್ತ್ರಗಳನ್ನು ನಮಗೆ ಯಾವ ರೀತಿ ಬರುತ್ತೋ ಆ ರೀತಿಯಾಗಿ ಮಾಡಿಬಿಟ್ಟು ಹಾಕ್ಬೋದು. ನೋಡಿ, ಇದೇ ರೀತಿ ಹೂವುಗಳನ್ನ ಹಚ್ಕೊಂಡ್ರೆ ಆಯಿತು. ನಿಮಗೆ ಒಂದು ಸ್ವಲ್ಪ ಗ್ಯಾಪ್ ಬೇಕು ಅಂತಾದರೆ ಸ್ವಲ್ಪ ಗ್ಯಾಪನ್ನು ಬಿಟ್ಬಿಟ್ಟು ಸಹ ಹೂವು ಹಚ್ಕೋಬೋದು. ಗೆಜ್ಜೆ ವಸ್ತ್ರ ಸೈಜ್ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೂ ಸಹ ಈ ಜಡೆ ಹಾಕ್ಕೊಂಡ್ವಲ್ಲ ಆ ಎಳೆನ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಸಹ ಮಾಡ್ಕೋಬೋದು. ಮಧ್ಯಭಾಗಕ್ಕೆ ಒಂದು ಹಚ್ಕೊಂಡ್ರೆ ಆಯಿತು. ನೋಡಿ, ಗೆಜ್ಜೆ ವಸ್ತ್ರ ರೆಡಿ ಆಗೋಯಿತು. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಗೆಜ್ಜೆ ವಸ್ತ್ರ ರೆಡಿ ಆಗೋಯಿತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.